ಕೊಟ್ಟು ಮಾತಾಡೋದ್ ಕಲ್ತ್ಕೊಳ್ರಿ. ಯಾರ್ರಿ ನೀವು? ಗೊತ್ತಿಲ್ಲ. ಅಲ್ಲ, ನಿಮ್ ತಂದೆ ತಾಯಿ ನಿಮ್ಗೆ ಸಂಸ್ಕಾರ ಹೇಳ್ಕೊಟ್ಟಿಲ್ವಾ? ಯಾರನ್ನ ಫೋನ್ ಮಾಡಿದ್ರೆ ರೆಸ್ಪೆಕ್ಟ್ ಕೊಟ್ಟು ನಿನ್ಗೆ 5 ನಿಮಿಷ ಬಿಟ್ರೆ ಮಾಡಕ್ ನಿನ್ನ ಹತ್ರ ಏನ್ ಸಾಲ ಇಸ್ಕೊಳಕ್ ಬತ್ತಿದೀವ ನಾವು? OC ಬ್ಯಾಂಕಿಂದ ಮಾತಾಡ್ತಾ ಇರೋದು. OC ಬ್ಯಾಂಕ್ ನಾವು ಇದು OC ಬ್ಯಾಂಕ್ನಲ್ಲ, ಇದು ಇದ್ರ ನಮ್ಮದು ವ್ಯಾಪಾರ ನರಸಿಂಹರಾಜು ರೇ. ನೀನು ಲೋನ್ ಕಟ್ಟು ಫಸ್ಟು, ಮೊದಲು ಮಾತಾಡೋದು ಕಲ್ತ್ಕೊಳ್ರಿ. ಫೋನ್ ಮಾಡ್ದಾಗ 5 ನಿಮಿಷ ಬಿಟ್ಟು ಮಾಡು ಅಂದ್ರೆ ನಿಮ್ಮ ಹತ್ರ ನಾನು ಸಾಲ ಕೇಳಕ್ ಬತ್ತಿದ್ದೀವ ನಿಮ್ಮ ಮನೆ ಹತ್ರ? ಲೋನ್ ಕಟ್ತೀರಾ ಇಲ್ರಿ ಈಗ? ಯಾವ ಲೋನ್ ಹೇಳಿ? ಗಾಡಿ ಲೋನ್ ರೀ. ಇಲ್ಲ, ಗಾಡಿ ಲೋನ್ ಎಲ್ಲ ಕ್ಲಿಯರ್ ಆಯ್ತಲ್ಲ ಸ್ವಾಮಿ. ಎಲ್ಲಾಗೈತೆ ಸರ್? ನಾನು ಮ್ಯಾನೇಜರೇ ಮಾತಾಡ್ತಾ ಇರೋದು. ಹೆಂಗ್ ಮಾಡೋದು ಇವಾಗ? ನಾವ್ ಯಾವ್ದು ಗಾಡಿದು ಲೋನ್ ನಿಲ್ಸ್ಕೊಂಡಿಲ್ಲ, ಒಂದ್ ಗಾಡಿದು ಎಲ್ಲ ಕ್ಲಿಯರ್ ಮಾಡಿದೀವಿ ಸ್ವಾಮಿ. ಬರೀ ನಮ್ಮ ಹುಡುಗರು ವರ್ಕರ್ಸ್ ಬಂದಾಗ ನೀವು ಅದು ಇದು ಅಂತ ಹೇಳಿ ಕಳಿಸಿರಂತೆ, ಅಲ್ಕಲ್ಕ ಮಾತೆಲ್ಲ ಕೆಟ್ಟ ಮಾತೆಲ್ಲ ಮಾತಾಡ್ತಿರಂತೆ. ತಗೊಂಬೇಕಾರಿರೋ ಜವಾಬ್ದಾರಿ ನಿಮ್ಗೆ ಕೊಡ್ಬೇಕಾರಿ ಇಲ್ವನ್ರಿ ನಿಮ್ಗೆ? ಹಾ ನೋಡ್ರಿ ನರಸಿಂಹರಾಜ್ ಅವರೇ, ಈ ತರ ಎಲ್ಲ ಮಾಡಿದ್ರೆ ಸಿವಿಲ್ ಒಟ್ಟಾಗುತ್ತೆ ಆಧಾರ್ ಕಾರ್ಡ್ ಅಲ್ಲಿ. ತಿರ್ಗಾ ನಿಮ್ಗೆ ನೆಕ್ಸ್ಟ್ ಟೈಮು ಎಲ್ಲೂ ನಿಮ್ಗೆ ಲೋನ್ಗಳಾಗಲ್ಲ, ಗೊತ್ತಾಯ್ತಾ? ಸಿವಿಲ್ ನಾವೇನ ಕ್ಯಾನ್ಸಲ್ ಮಾಡ್ಬಿಟ್ರೆ ಇಡೀ ದೇಶದಲ್ಲಿ ನೀನ್ ಎಲ್ಲೇ ಹೋದ್ರು ನಿನ್ಗೆ ₹1 ಹುಟ್ಟಲ್ಲ ನಿನ್ಗೆ, ಗೊತ್ತಾಯ್ತಾ? ಸಿವಿಲ್ ಕ್ಯಾನ್ಸಲ್ ಮಾಡಿದ್ರೆ ನಾವು ಸಿವಿಲ್ ಅನ್ನ ಕ್ಯಾನ್ಸಲ್ ಮಾಡಿ ನಮ್ಗೇನ್ ಆಗ್ಬೇಕಾಗೈತೆ? ನಾವು ಸಾಲ ತಗೊಂಡಿಲ್ಲ, ಯಾಕೆ ನಮ್ಮ ತಲೆ ತಿಂದಿರ್ತೀರ ನೀವು? ಸಿವಿಲ್ ಅನ್ನ ಮಾಡು, ಯಾವ್ದನ್ನ ಮಾಡು, ನಮ್ಗೇನ್ ಹೇಳ್ತೀರ? ನಾವ್ ತಗೊಂಡಿಲ್ಲ ರೀ ಅವ್ರೆ. ಏಯ್, ಅವ್ರು ತಾಂಡಿದಿರಲ್ರಿ ಲಲಿತಾ ಅವ್ರದ್ದು. ಹೆಂಗ್ ನೀವೇನ್ರಿ ಮಿಸಸ್ ಅಲ್ವನ್ರಿ ಅವರು? ನಮ್ ಮಿಸಸ್ ಲಲಿತಾ ಅಲ್ಲ, ನಿಮ್ಮ ಇದು ನಮ್ ಮಿಸಸ್ ವಿಶಾಲಮ್ಮ ಅಂತ ಸರ್. ನೀನೇನ್ ಕಲ್ಕಮತ್ ಮಾತಾಡ್ತಿರೋದ್ ಹೇಳಿ ನನ್ನ ಹತ್ರ? ನಮ್ಗೆ ನಾವ್ ತಗೊಂಡ್ರೆ ನಮ್ಗೆ ಗೊತ್ತಿಲ್ಲ, ಆಧಾರ್ ಕಾರ್ಡ್ ಎಲ್ಲ ಕ್ಯಾನ್ಸಲ್ ಮಾಡ್ತೀವಿ ಅಂದ್ರೆ. ರೇ, ನೀನ್ ಸೈನ್ ಹಾಕಿದ್ಯಲ್ರೇ? ನಾ ಸೈನು ಹಾಕಿಲ್ಲ, ನಾನು ಆಧಾರ್ ಕಾರ್ಡು ಇಲ್ಲ ನಂದು. ರೇ, ಪಂಚೆಲ್ ನಿಂತ್ಕೊಂಡು ಒಂದ್ ಶರ್ಟ್ ಹಾಕೊಂಡು ಫೋಟೋ ಎಲ್ಲ ಹೊರ್ತ್ ಕೊಡ್ಸಿದ್ರಲ್ರಿ ನಾನ್ ಶೂಟಿ ಅಂತ. ಮಾರ್ಕೆಟ್ ಕೆಲ್ಸಕ್ಕೆ ಹೋಗ್ತೀವಿ, ನಾವು ಕಟ್ಕೊಂಡು ಹೋಗ್ತೀವಿ ಸ್ವಾಮಿ ಅಂತ ಶೂಟಿಗೆ ಸೈನ್ ಹಾಕಿದೀರಾ? ಈ ಹೆಂಗ ಸ್ವಾಮಿ ಗೊತ್ತಿಲ್ಲ, ಬಂದು ಆ ಗಾಡಿನೇ ಇಟ್ಕೊಂಡು ಹೋಗಿ, ಅದ್ ಯಾವ್ದು ಗಾಡಿ ಲೋನ್ ಐತೆ ಅದನ್ನ ನಮ್ಗೇನು ಹೇಳ್ಬೇಡಿ. ಆ ಗಾಡಿನ ಇಟ್ಕೊಂಡು ಹೋಗ್ರಿ, ನಮ್ಗೇನು ಹೇಳ್ಬೇಡಿ. ರೇ, ಗಾಡಿ ಅವರು ಏನ್ ಮಾಡಿದಾರೆ ಅಂತ ಗೊತ್ತಿಲ್ಲ. ಗಾಡಿ ಇಲ್ಲ, ನಮ್ಮ ಯಜಮಾನ್ರು ಕೇಳಿ ಅಂತಿದ್ದಾರೆ. ಗಾಡಿ ನೋಡಿದ್ರೆ ಅವ್ರ ಹೆಸರಲ್ಲಿ ಐತೆ, ಗಾಡಿ ನೋಡಿದ್ರೆ ನೀವು ತಗೊಂಡೋಗಿದ್ದೀರಾ ಅಂತವ್ರೆ. ನಮ್ಗೆ ಅಷ್ಟು ಗೊತ್ತಿಲ್ಲ ಸರ್. ಅದೇನು ಬಂದ್ಬಿಟ್ರೆ ಅದ ಗಾಡಿ, ಅದು ಯಾವ್ದು ಗಾಡಿ ಯಾವ ನಂಬರ್ ಆಗೈತೆ ಅದ ಗಾಡಿ, ನಾನು ಯಾವ್ದು ಸೈನ್ ಹಾಕಿದೀನಿ, ಬಂದು ಇಟ್ಕೊಂಡು ಹೋಗ್ರಿ. ಅಲೋ ನರಸಿಂಹರಾಜ್, ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ಹೇಳೋದು. ಇದೇ ತರ ನೀವೇನ ನಮ್ಮ ಗಂಡ ಹೆಂಡ್ರು ಇಬ್ರು 420 ಆಟ ಆಡಿದ್ರೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ನಿಮ್ಗೆ ಏನ್ ಬೇಕಾ ಆ ಕೆಲಸ ನಾವು ಮಾಡಿಸ್ಬೇಕಾಗುತ್ತೆ. ನಾವು ಸೈನು ಹಾಕಿಲ್ಲ, ಗಾಡಿ ಮನ್ನಿಗೆ ಒಂದ್ 2 ವರ್ಷದಾಗ ಗಾಡಿ ತಗೊಂಡ್ರದು, ಅದನ್ನು ಸ್ಟೇಷನ್ ಆಗಿತ್ತು, ಈಗ ಬಿಡಿಸ್ಕೊಂಡ್ ಬಂದಿರೋದು. ನಾವ್ ಯಾವ್ದು ದುಡ್ಡು ಕಟ್ಬೇಕಾಗಿಲ್ಲ, ಕಟ್ಬೇಕಾಯ್ತು ಒಂದಿಷ್ಟು ಲೋನಿಗೆ ಪೂರ್ತಿ ಕಟ್ಟಿ ನಾ ಡಾಕ್ಯುಮೆಂಟ್ ಎಲ್ಲ ತೋರಿಸ್ತೀನಿ, ತಗೊಂಬರಿ. ನಮ್ದು ಯಾವ ಗಾಡಿನೂ ಇಲ್ಲ, ಏನೂ ಇಲ್ಲ. ನಾವು ರತ್ನಮ್ಮರ ಯಜಮಾನ್ರು ಅಲ್ಲ ಎಂತದು ಲಲಿತಮ್ಮರ ಯಜಮಾನ್ರು ಅಲ್ಲ, ಯಾರು ಅಲ್ಲ. ನಾವು ಇಷ್ಟೇ, ನಾವ್ ಯಾವ್ದು ಗಾಡಿ ಕಟ್ಬೇಕಲ್ಲ ಇಟ್ಕೊಂಡು ಹೋಗ್ರಿ. ಯೂಸ್ಲೆಸ್ ಫೆಲೋ ಕಣ್ರಿ, ಯಾರ ಮಾತಾಡ್ತಾನೆ. ಹಲೋ ಹಲೋ, ನಾನ್ ಹೇಳೋದ್ ಗೊತ್ತಾ? ನಾನ್ ಕೇಳ್ತಿರೋದು 2 ವರ್ಷದ ಹಿಂದೆ ಅಲ್ಲ, 2011 ಇಸ್ವಿಯಲ್ಲಿ ನೀನು ಸೈನ್ ಹಾಕಿದ್ಯಾ? ಇಸ್ವಿಗೆ ನಾನು ಹುಟ್ಟೇ ಇಲ್ಲ. 2011 7 ವರ್ಷದ ಹಿಂದೆ ಕಣಯ್ಯ, ಹುಟ್ಟೇ ಇಲ್ಲ ಅವಾಗ. 7 ವರ್ಷದ ಹಿಂದೆ ಹುಟ್ಟಿರ್ಲಿಲ್ವ ನೀನು? ನಾವು ಹುಟ್ಟಿದ 7 ವರ್ಷಗಲ್ಲ, 74 75 ಹುಟ್ಟಿರೋದು. ಅಯ್ಯ, ನಾನ್ ಹೇಳ್ತಿರೋದು 2011 ಕಣಯ್ಯ. ನಾನು 2074 ಹುಟ್ಟಿರೋದು. ನಾವು 2074 ಬಂದಿಲ್ವಲ್ಲ ಇನ್ನು. ಇದು 1974 ಹುಟ್ಟಿರೋದು. ಮತ್ತೀಗ ನಾನ್ ಹೇಳ್ತಿರೋದು 2011ಗೆ ನೀನ್ ಸೈನ್ ಹಾಕಿರೋದು, 7 ವರ್ಷದ ಹಿಂದೆ. ಇಲ್ಲ, ಇನ್ನ ಹುಟ್ಟಿಲ್ಲ. ನಾವು 2000 ಹುಟ್ಟಿಲ್ಲ. 1974 ನಮ್ದು ಡೇಟ್ ಆಫ್ ಬರ್ತ್. ನೀನ್ ಯಾವ ಸೀಮೆನೇ ನೀನು? 1974 ನೀನ್ ಹುಟ್ಟಿರೋದು. 2019 ಹೇಳ್ರಿ, ಈಗಾಗಲೇ ನಮ್ಗೆ ಗೊತ್ತಾಗಲ್ವ ಅಷ್ಟು. ಮೂಕಯ್ಯ, ನೀನ್ ಸೈನ್ ಹಾಕಿರೋದು ಈಗ 2019 ಅಲ್ವನಪ್ಪ? ನೀನ್ 2011ರಲ್ಲಿ ಸೈನ್ ಹಾಕಿರೋದು ಅಂದ್ರೆ 7 ವರ್ಷದ ಹಿಂದೆ ಹಾಕಿರೋ ಸೈನು. 2007 ಎಲ್ಲಿ ಸರ್? ನಾವು 2074 ಹುಟ್ಟಿರೋದು. 1974 ಅಲ್ಲ, 1974 ಹುಟ್ಟಿರೋದು. ಆಗಸ್ಟ್ ತಿಂಗಳಲ್ಲಿ ಹುಟ್ಟಿರೋದು. ಇದ್ರಾಗ ಆಧಾರ್ ಕಾರ್ಡ್ ಆಗಿರೋದು. ಆಯ್ತಾ?
ನೀನ್ 1974 ಹುಟ್ಟಿರೋದು. ನಾನು ಹೇಳ್ತಿರೋದು ಯಾವಾಗ ನೀನು 2 ವೀಲರ್ ಸೈನ್ ಹಾಕಿರೋದು ಅಂತ. ನೀವು ನಮ್ಮ ಅಪ್ಪರ ಕಾಲದ ಹೇಳ್ತಾ ಇರಿ 2007 ಅಂತ ಅಂದ್ರೆ ಅದೆಷ್ಟು ಹೇಳಿದ್ ನೀವು? 2012. ಒಟ್ಟಿಗೆ ನಾವು ಆ ಟೈಪ್ ಹುಟ್ಟಿರ್ಲಿಲ್ಲ ಅವಾಗ. ಅಯ್ಯೋ 74 ಹುಟ್ಟಿದ್ಯಾ ಅಂತ ಅಂದ್ರೆ 2000ಕ್ಕೆ 26 ವರ್ಷ ಆಯ್ತು. ಈಗ 2019. ಯಾರು ನಮ್ಮ ಮಕ್ಕಳು ಇದಾರೆ ಅಲ್ಲೇ ಮಕ್ಕಳೇ ಮದುವೆಗೆ ಬಂದವು ಸರ್. ನಮ್ಮ ಅಲ್ಲೇ 24 ಅಲ್ಲ 44 ವರ್ಷನೂ ಏನೋ ನಡೀತಾ ಇದ್. ನಮ್ 44 ವರ್ಷನೂ 45 ವರ್ಷನೂ ನಡೀತಾ ಇದ್ ನಮ್ದು. ನಮ್ಮ ಮಗರಿಗೇನ ಅಲ್ಲೇ 22 21 ವರ್ಷ ಆಗೈತೆ. ನಮ್ದು ಇಲ್ಲ, ನಾವ್ ಹಂಗ ಯಾವ ತಾಂಡಿಲ್ಲ. ನೀನು 44 ವರ್ಷ ಅಲ್ವಾ ನಿಂಗೆ? ನೀನ್ ಸೈನ್ ಹಾಕಿರೋದು 7 ವರ್ಷದ ಹಿಂದೆ. ನಿನ್ನ ಹಂಗಂದ್ರೆ 44 ಅಂದ್ರೆ 37ನೇ ವರ್ಷದಲ್ಲಿ ಸೈನ್ ಹಾಕಿದ್ಯಾ. ನಿಂಗೆ 37 ವರ್ಷ ಆಯ್ತಲ್ಲ. ಅವಾಗ ಲಲಿತಾ ಅನ್ನೋರ್ದು ಫೋಟೋನು ನೀನು ಜೊತೆ ನಿಂತ್ಕೊಂಡು ನಿಂಗೆ ಇಲ್ಲಿ ಮಕ್ಕಳ ಹತ್ರ ಎಲ್ಲ ಏಟ್ ಬಿದ್ದೈತೆ ಕೇಳಿದ್ಕೆ ಕುಡ್ದು ಎಲ್ಲ ಬಿದ್ದು ಹೊಡೆದಾಕೊಂಡ್ ಬಂದಿದ್ದಾರೆ ಸರ್ ಅಂತ ಅಂದ್ರು. ಪಂಚೆ ಉಟ್ಕೊಂಡಿದ್ಯಾ, ಒಂದು ದೇವ್ರ ಕೆಂಪುದು, ಒಂದ್ ಬಿಳಿ ಶರ್ಟ್ ಹಾಕೊಂಡಿದ್ಯಾ, ಇಲ್ಲಿ ಮಕ್ಕಳ ಹತ್ರ ಏಟ್ ಬಿದ್ದೈತೆ, ನೀನ್ ದಪ್ಪುಗಿ ಗುಂಡುಗೆಲ್ಲ ಇದೆಯಾ, ನಮ್ಮ ಆಫೀಸಿಗೆ ಬಂದು ಫೋಟೋ ಕೊಟ್ಟಿದ್ಯಾ, ಸೈನು ಹಾಕಿದ್ಯಾ. ಬೇಕಾದ್ರೆ ನೀನ್ ಹೆಂಡತಿ ಫೋಟೋ ಎಲ್ಲ ಐತೆ, ಕಳ್ಸು ಅಂದ್ರೆ ಕಳಿಸ್ಲ ಈಗ ವಾಟ್ಸಾಪ್ಗೆ. ಏನು ಒಟ್ಟ ನಾವು ಆ ಟೈಮ್ ಹುಟ್ಟಿರ್ಲಿಲ್ಲ ನಾವು. ಈಗ ನೀ ಹುಟ್ಟಿದ ಪಟ್ಟಿದ ಅವೆಲ್ಲ ಬೇಡ ಕಣೆ, ತರಲೆ ಮಾತ್ಕೊಳ್ವೆಲ್ಲ ಬೇಡ. ನಿನ್ನ ಹತ್ರ ಬಂದ್ ನಾವ್ ಮಾತಾಡಕ್ ಆಗಲ್ಲ. ಈಗ ಬರ್ತೀಯೋ ಇಲ್ಲ ಬಳ್ಳಾಪುರ ಕುಡಿಕೊಂಬರೋ ನಾವು ಬ್ಯಾಂಕ್ನವರು? ಬನ್ನಿ ಸರ್, ಬನ್ನಿ. ಅದೇನ್ ಡಾಕ್ಯುಮೆಂಟ್ ತಗೊಂಬನ್ನಿ, ಗಾಡಿ ನಂಬರ್ ತಗೊಂಬರ್ರಿ. ಏನ್ ಗಾಡಿ? ನಮ್ಗೇನ್ ಗಾಡಿ ನಂಬರ್ ಬೇಡ, ಡಾಕ್ಯುಮೆಂಟ್ಸ್ ಬೇಡ. ನೀನ್ ಸೈನ್ ಹಾಕಿದ್ಯಲ್ಲ ಅದೊಂದೇ ಸಾಕು ನಮಗೆ. ನಿನ್ಗೆ ಎಲ್ಲಿ ಕೋರ್ಟಲ್ಲಿ ಕಟ್ಕಟ್ಟಲ್ಲಿ ನಿಲ್ಸ್ಬೇಕು, ನಿನ್ಗೇನ್ ಮಾಡಿಸ್ಬೇಕು ಅಂತ ನಮ್ಗೆ ಗೊತ್ತಿಲ್ಲ. ನಿಮ್ ಮನೆ ಜಪ್ತಿ ಹೆಂಗ್ ಮಾಡ್ಬೇಕು ಅಂತ. ಬನ್ನಿ ಸರ್, ಜಪ್ತಿ ಮಾಡಕ್ ಹೋದ್ರ ಅಲ್ಲೇ ನೀವು ತಂದಿರೋ ಕಾರ್ಗೆ ಬೆಂಕಿ ಇಕ್ಬಿಡ್ತದೆ. ನಾವ್ ಯಾವ್ದು ಮಾಡಿಲ್ಲ. ಯಾರ್ ಮತ್ತೆ ನಾವ್ ನಂಬರ್ಗಳು ತಗೊಂಬರ್ರಿ, ಗಾಡಿ ನಂಬರ್. ಆಮೇಲೆ ಆ ಟೈಮ್ ಆಗಿ ಸೈನ್ ಹಾಕಿರ ನಾನು 7ನೇ ಇಸ್ವಿಗೆ ಹುಟ್ಟೇ ಇಲ್ಲ. ನಾನು 7ನೇ ಇಸ್ವಿಗೆ ಹುಟ್ಟೇ ಇಲ್ಲ ನಾನು. ಏನ್ 7ನೇ ಇಸ್ವಿಯಲ್ಲಿ? ನೀವ್ ಹೇಳಿದ ಡೇಟ್ ಆಗಿ ಇನ್ನೂ ಹುಟ್ಟಿಲ್ಲ ನಾನು. 1974 ಹುಟ್ಟಿರೋದು ನಾನು. ನಾನ್ ಹೇಳ್ತಿರೋದು 2012. ಅವಾಗ ನಾವಿನ್ನ ಹುಟ್ಟಿಲ್ಲ ಬಿಡಿ ಸರ್. ನಾವು ಅವಾಗ ಇನ್ನ 2012 ಅಂದ್ರೆ ನಾವು ಅವಾಗ 2012. ಅಯ್ಯೋ ನೀನ್ ಏನೇನ್ ದಡ್ಡ ನೀನು. ನಾನು ಹೇಳ್ತೀನಿ 2012. 2012 ಅಂತಂದ್ರೆ 2012, 13, 14, 15, 16, 17, 18, 19. 7 ವರ್ಷ ಹಿಂದಾಡ್ರ ಗಾಡಿ. ನಾನು ಅದನ್ನ ಹೇಳ್ತಿರೋದು ಸರ್, ನೀವ್ ಅರ್ಥ ಮಾಡ್ಕೊಳ್ರಿ. 7 ವರ್ಷದಿಂದ ನೀವು ಸೈನ್ ಹಾಕಿದೀರಾ. ಅವಾಗ ನೀವು ಫುಲ್ ಪಿವೋಟ್ ಅಂತಲ್ಲ ಏನೋ. ನೋಡೋಣ, ಅದೇನ್ ತಾಂಬನ್ನಿ ಸರ್. ನಮ್ದು ನಾವು ತಾಂಬಂದ್ ನೋಡಿ ಚೆಕ್ ಮಾಡ್ತೀವಿ. ಆ ನಂಬರ್ ಗಾಡಿ ಇತ್ತು ಅಂದ್ರೆ ಇನ್ನೆಷ್ಟು ಕಟ್ಬೇಕು ಸರ್? ಸರ್ ಇನ್ನ 28,000 ಕಟ್ಬೇಕಷ್ಟೇನೆ. ಚೀಟಿ ಎಲ್ಲ ತಾಂಬನ್ನಿ. ಬೆಳಿಗ್ಗೆ 8:30, 9 ಗಂಟೆ ಒಳಗೆ ಬರ್ರಿ. ನೋಡೋಣ, ಚೆಕ್ ಮಾಡಿ. ನಮ್ಮ ಮಗರು ಎಲ್ಲ ಇರ್ತಾರೆ. ಎಲ್ಲಿ ಗಾಡಿ ತಗೊಂಡಿದೀವಿ, ಯಾರು ಸೈನ್ ಹಾಕಿವ್ರು ನೋಡೋಣ, ಚೆಕ್ ಮಾಡೋಣ. ಯಾಕೆ ಸರ್ ನಾವು ನಿನ್ನ ಮನೆ ಬಾಕ್ಲಿಗೆ ಹುಡಿಕೊಂಡ್ ಬರ್ಬೇಕಾ? ನಮಗ್ ಗೊತ್ತಿಲ್ಲ ಸರ್. ನಾವ್ ಹಂಗಾದ್ರೆ ಏನೋ ನೀವ್ ಹೆಂಗನ ಮಾಡ್ಕೊ ಹೋಗ್ರಿ, ನಮ್ಗೇನ್ ತಗೊಳಪ್ಪ. ಯಾರೋ ಮಾತಾಡ್ತಾರ, ಮಾತಾಡ್ರಿ ನೀವೇನೆ. ಇಲ್ಲ ನಾವೆಲ್ಲ ಹೋಗ್ಬೇಕು. ಹಲೋ. ಸರಸ ಸಲಾಪದಲ್ಲಿ ತೇಲಾಡಪ್ಪ. ಸರಸ ಸಲಾಪದಲ್ಲಿ ತೇಲಾಡುವಂತ ಈಚಿಗೆ ಹೋಗ್ತಾವ್ರ ಸ್ವಾಮಿ. ಹಲೋ, ಈಚಿಗೆ ಹೋಗ್ತಾವ್ರ ಸ್ವಾಮಿ. ನೀನು ಸರಸ ಸಲಾಪದಲ್ಲಿ ತೇಲಾಡಪ್ಪ. ಹೋಗ್ರಪ್ಪ, ಈಚಿಗೆ ತಿಳ್ಕೊಂಬಂದ್ರು. ಅಲ್ಲಪ್ಪ, ನಾನು ಹೇಳೋದು ನಿನ್ಗೆ ಅರ್ಥ ಮಾಡ್ಕೊ. ನೀನ್ ಹೆಂಡತಿ ಕೋಪಿಸ್ಕೊಂಡಿದ್ದಾರೆ ಅಲ್ವಾ? ನೀನು ಯಾರು ಇಲ್ಲದ ಸಮಯದಲ್ಲಿ ಮಕ್ಕಳು ಆಚೆ ಕಡೆ ಇದ್ದಾಗ ನಿನ್ನ ಹೆಂಡತಿಗೆ ಹೋಗಿ ಮುತ್ತಿನ ಸುರಿಮಳೆಗಳನ್ನು ಸುರಿಸು. ಅವ್ರಿಗಂತ ಹೇಳ್ಬಿಡಿ ಸ್ವಾಮಿ, ಒಳ್ಳೆಯವ್ರು ಹಿಂಗ್ ಮುತ್ತಿನ ಸುರಿಮಳೆಗಳನ್ನ ಕೊಡ್ತಾರಂತೆ, ಸುಮ್ಮನಿರು ಅಂತ ಆಯ್ತು. ಇಲ್ಲ ಎತ್ತೋದು ಅಮ್ಮ ಎತ್ತೋದು. ಇವ್ರು ಸ್ವಾಮಿಯವ್ರ ನೋಡಿ ಹಿಂಗಂತಾರೆ. ನೋಡ ಮಗ, ಸ್ವಾಮಿಯವ್ರು ಮಾತಾಡ್ತಾರೆ. ಜಾಗ್ಲಾಡು ಅಂತ ಹೇಳ್ಕೊಟ್ಟಾರ. ಹಲೋ ಅಕ್ಕ, ಹೇಳಿ ನರಸಿಂಹರಾಜು ಅವರೇ. ಏನಂತ ಕರೆದೆ ಮನೇಲಿ? ನೀನು ಏನಂತ ಕರೆದೆ ಹೇಳಿ.
ಅಲ್ಲ ಹೇಳಿ, ನೀವು ಕರೆಕ್ಟ್ ಆಗಿ ಅಪ್ಪ ಅಮ್ಮ ಹುಟ್ಟಿದ್ರಿ, ಕರೆಕ್ಟ್ ಆಗಿ ಮಾತಾಡಿ. ನಿಂತು ಅವರು ನಮ್ಮ ಮನೆಯವ್ರು ಇದ್ದಾರೆ, ಆ ಥರ ಎಲ್ಲ ಮಾತಾಡ್ಬೇಡ, ಆಮೇಲೆ ಮಾತಾಡೋಣ ಸುಮ್ಮನೆ. ಅವ್ರಿಗೆಲ್ಲ ಏನು ಹೇಳ್ಬೇಡ. ಹಲೋ ಹೇಳಿ ಅಣ್ಣ, ನಾನ್ ಶಿಲ್ಪ. ನಮ್ಮ ಮನೆಯವರು ಮಾತಾಡ್ದ, ಲಲಿತಾ ಅವ್ರು ಬಂದಿದ್ದಾರೆ, ಅದಕ್ಕೆ ಅವರು ಮಾತಾಡ್ತೀನಿ ಅಂದ್ರು ಅಣ್ಣ. ಅದಕ್ಕೇನೆ ಅವ್ರಿಗೆ, ನಮ್ಮ ಮನೆಯವ್ರಿಗೆ ಏನು ಹೇಳಕ್ ಹೋಗ್ಬೇಡಿ ನರಸಿಂಹಣ್ಣ. ಹೇಳಿ. ಮನೆಗೆ ಏನು ಹೇಳ್ಬೇಡ ಅಂತ ಅಣ್ಣ ಯಾವಾಗ ಏನಂದಿದ್ನು? ಅವರು ನಮ್ಮ ಮನೇಲಿ ಇದಾರೆ, ಆ ತರ ಏನು ಹೇಳಕ್ ಹೋಗ್ಬೇಡ್ರಿ, ಬೈಬೇಡ್ರಿ. ಹೇಳಿ ಅಣ್ಣ. ಇಂಥ ಜನಗಳು ಇವರೆಲ್ಲ ಏನಪ್ಪ, ಲಲಿತನೇ ಪರವಾಗಿಲ್ಲ. ಅಲ್ಲ ನರಸಿಂಹಣ್ಣ ಹೇಳಿ ಅಣ್ಣ. ಯಾರು ಮಾತಾಡೋದು? ನಾನ್ ಶಿಲ್ಪ, ಹೇಳಿ ಅಣ್ಣ. ಕೊಡ್ತೀನಿ ತಡಿ ಅಣ್ಣ. ಅವ್ರಿಗೇನು ಹೇಳಕ್ ಹೋಗ್ಬೇಡಿ ನರಸಿಂಹ. ಹಲೋ ಹೇಳಿ ಸರ್. ಅಣ್ಣ ನೀವು ಏನ್ ಕೆಲಸ ಮಾಡೋದು? ಏನ ಕೂಲಿ ಕೆಲಸ ಮಾಡ್ತೀನಿ ಅಣ್ಣ. ಅಲ್ಲ ಏನ್ ನಿಮ್ಗೆ ಎಷ್ಟು ದಿನಕ್ಕೊಂದ್ಸಲ ಬರೋದು ಮನೆಗೆ ಅಂದು? ಇಲ್ಲ, ದಿವಸ ಬರ್ತೀನಿ ಅಣ್ಣ. ಬೆಳಗ್ಗೆ 5 ಗಂಟೆಗೆ ಎದ್ದೋಗ್ಬಿಟ್ರೆ ಸಾಯಂಕಾಲ ಒಂದು 8:30 9 ಗಂಟೆಗೆ ಎದ್ದು ಬಂದ್ಬಿಡ್ತೀನಿ ಅಣ್ಣ. ಮತ್ತೆ ಇದು ಎಷ್ಟು ಜನ ಮಕ್ಕಳು? ನಮ್ಗೆ 2 ಇದ್ದಾರೆ ಅಣ್ಣ. ಹೆಂಗಸರು ಸಂಬಂಧಿಕರದ ಹೊಸದ? ಅಣ್ಣ ಹೊಸದೇ, ಹೊಸ ಸಂಬಂಧ. ಯಾವ ಕಡೆ ಮದುವೆ ಆಯ್ತ್ರಿ? ದೂರ ಸಂಬಂಧ. ಯಾಕಣ್ಣ? ಪುಣ್ಯ ಮಾಡಿದ್ರು ಬಿಡಿ. ಹೌದಾ? ಯಾಕಣ್ಣ? ಒಳ್ಳೆ ನಮ್ಮ ಡ್ರಿಂಕಿಂಗ್ಸ್ ಮಾಡ್ತೀರಾ? ಯಾರಣ್ಣ? ನೀವು? ಒಂದ್ ಸ್ವಲ್ಪ ಮಾಡ್ತೀನಿ ಅಣ್ಣ, 1 ಕ್ವಾರ್ಟರ್ ಡೈಲಿ. ಫುಲ್ ಮಾಡ್ತಾರೆ ಬಿಡಿ. ಇವರು ಪಾಪ ಒಳ್ಳೆ ದೇವ್ರಂತ ಹೆಂಡತಿ ಪಡೆದಿದ್ದಾರೆ. ಹೌದಾ? ಥ್ಯಾಂಕ್ಸ್ ಅಣ್ಣ. ಒಳ್ಳೇದಲ್ವಾ ಅಣ್ಣ? ಏನೋ ನಿಮ್ಗೆ ಇನ್ನ ಬ್ಲಡ್ ಹೋಲ್ ಚೆಕ್ ಮಾಡ್ತಿದ್ರಾ? ಬ್ಲಡ್ ಹೋಲ್ ಚೆಕ್ ಮಾಡ್ತಿದ್ರಾ? ನನ್ಗೇನು ಕಾಯಿಲೆ ಬಂದಿಲ್ಲ. ಯಾಕಣ್ಣ? ಯಾವ್ದ ಚೆಕ್ ಮಾಡಿಸ್ಬೇಕಾಯ್ತು. ಅಣ್ಣ ನಮ್ ಶಿಲ್ಪಾರ್ ನಿಮಗ್ ಪರಿಚಯ ಅಣ್ಣ? ಇಲ್ಲಪ್ಪ, ನಮ್ಗೇನ್ ಪರಿಚಯ ಇಲ್ಲ. ಮತ್ತೆ ಈಗ ನಮ್ ಸಂಬಂಧ ಆಗ್ಬೇಕು ಅಂತ ಅಂದ್ರು. ನಮ್ಗೇನ್ ಪರಿಚಯ ಇಲ್ಲ. ಇದು ಫೋನ್ ಮಾಡಿದ್ರೆ ಯಾವ್ದೋ ಒಂದ್ ಇದ್ರಾಗ ರೂಟಾಗೆ ರಾಂಗ್ ನಂಬರ್ ಅಣ್ಣ ಅಂತಂದ್ರೆ, ಯಾವ್ದೋ ನಮ್ಮ ಮನೆರಿಗೆ ಮಾಡಕ್ ಹೋಗಿ ನಿಮಗ್ ಬಂದ್ಕೊಳ್ಳೋಣ ಅಂತ ಅಂದ್ರು. ಅವಾಗಿಂದ ಫೋನ್ ಮಾಡ್ತಿದ್ರು, ಹಂಗಾಗಿ ಫೋನ್ ಮಾಡ್ದು ಅಣ್ಣ. ನಮ್ಮ ಅಣ್ಣಂಗ್ ಫೋನ್ ಮಾಡ್ತೀನಿ ಅಂತಾಳೆ. ಯಾವಾಗನ ಅಣ್ಣ? ಬಳ್ಳಾಪುರ ನರಸಿಂಹಣ್ಣ ಅಂತ ಅವ್ರಿಗೆ, ನಮ್ಮೂರಾಗೆ, ಅವ್ರಿಗೆ ಫೋನ್ ಮಾಡ್ತೀನಿ ಅಂತಾಳ ಅಣ್ಣ. ನಾನೆಲ್ಲ ನಿಮ್ಮ ಅಣ್ಣ ದೂರ ಸಂಬಂಧ ಅಂತ ಅಂದ್ಲು. ಎಷ್ಟು ಜನ ತಂಗಿದಿರ ಅವರು? 3 ಜನ ಅಣ್ಣ. ನೀವು ಯಾವ ದೇವ್ರ ಹಾಕೊಳ್ಳಿ? ನೀವು ಯಾವ ದೇವ್ರ ಹಾಕೊಳ್ಳಿ? ನೀವು ಆಂಜನೇಯ ಸ್ವಾಮಿ. 3 ನಾಮ. 3 ಜನನ? ಹ್ಞೂ ಅಣ್ಣ. ಇವಾಗ ದಿನ ಇಕ್ಕಂತೀರ ಎಲ್ಲ ವಾರ ದಿನ ಇಕ್ಕಂತೀರ ನಾಮನ? ವಾರ ದಿವಸ. ಒಳ್ಳೆ ಹೆಂಡತಿ ಪಡೆದಿದ್ದೀರ, ನೀವೇ ಪುಣ್ಯವಂತರು. ನೀವು ನಿಮ್ಮ ಹೆಂಡತಿ ಪುಣ್ಯವಂತರಲ್ಲ ಅಣ್ಣ, ನೀವು ಪಡೆದಿರೋದು. ಏನೋ ನಾವು ಅದನ್ನೆಲ್ಲ ಹೇಳಕ್ ಆಗ್ಬೇಕಾ? ನಮಗ್ ಕಂಡ ಮಟ್ಟಿಗೆ ನೀವು ಪುಣ್ಯವಂತರು. ಡೈಲಿ ಕೇಳಬೇಕಾಗತ್ತೆ ನಾಮ ಇನ್ ಮುಂದೆ. ಹೌದಾ? ಆಯ್ತಣ್ಣ. ಅದೇನೋ ಮಾತಾಡ್ತಾಳೆ ಅಂತ ಅಣ್ಣ ಹತ್ರ ಕೊಡ್ತೀನಿ ನೋಡಿ ಅಣ್ಣ. ಹೇಳಿ ನರಸಿಂಹಣ್ಣ. ಹೇಳಿದೀನಿ ಬಿಡವ. ಅಪ್ಪ ನನಗೆ ಫೋನ್ ಮಾಡಕ್ ಹೋಗ್ಬೇಡಿ, ಹೇಳಿದೀನಿ. ಪುಣ್ಯವಂತರು ಇಂಥವ್ರನ್ನ ಪುಣ್ಯ ಮಾಡಿ ಪಡೆದಿರ್ಬೇಕು. ಡೈಲಿ ಕೇಳ್ರಿ ನಾಮ ಅಂತ ಹೇಳಿದೀನಿ. ಅವರು ಹಲೋ ಹಲೋ, ಇವತ್ತು ಗಾಡಿಗೆ ಹೋಗಿಲ್ಲ, ನಾಳೆ ಫೋನ್ ಮಾಡ್ತೀನಿ. ಬರ್ಬೇಕಾದ್ರೆ ಹಂಗೆ ಮೆಡಿಕಲ್ ಮೆಡಿಕಲ್ ಆಗಿ ಹೋಗಿ ಅದ್ ಹಾಕೋಣದು. ಹಲೋ ಹಲೋ. ಈಗ ಮೆಡಿಕಲ್ ಗಂಡ ಅಲ್ಲೇ ಅವನಂತ ಮೆಡಿಕಲ್ ತಗೊಂಬ ಅಂತೀನಿ. ಅವರು ಹೋಗ್ತಾರೆ, ಇವತ್ತು ರಜಾ ಹಾಕಿದ್ದಾರೆ. ಬೆಳಿಗ್ಗೆ ಫೋನ್ ಮಾಡ್ತೀನಿ 9 10 ಗಂಟೆಗೆ, 11 ಗಂಟೆಗೆ ಇಲ್ಲಿ ಬಂದ್ಬಿಡು, ಅಡ್ರೆಸ್ ಹೇಳ್ತೀನಿ, ಬಸ್ಸಾಗ ಬರ್ಬೋದು. ಅವ್ರು ಹೋಗ್ತಾರೆ ನಾಳೆ ಗಾಡಿಗೆ ಹೋಗ್ತಾರೆ, ಇರಲ್ಲ. ಇವತ್ತು ಇರ್ತಾರೆ. ಇವತ್ ಬರ್ತೀರ ನೀವು? ಇವತ್ತು ನೀವು ಬರ್ತೀವಿ ಅಂತ ಅಂದ್ರೆ ನಾನೇ ನರಸಿಂಹಣ್ಣ ಏನೋ ಮನೆ ಕರಿತೈತೆ ಅಂತ ಹೇಳ್ಬಿಟ್ಟು ಬರ್ತೀನಿ. ಎಲ್ಲಿಗೆ ಬರ್ಬೇಕು ಹೇಳ್ರಿ, ಅಲ್ಲಿಗೆ ಬರ್ತೀನಿ ನಾನು. ಪ್ರೆಸೆಂಟ್ ಆಗಿದ್ದೀನಿ ಬಾಗಪ್ಪ. ಎಲ್ಲಿ ಇರೋದು? ನಾನು ಹೇಳಲ್ಲಪ್ಪ, ನಾನು ಊರ ಹೆಸರು ಹೇಳಲ್ಲ. ಸೀತಾ ಮಾತೆ ಶ್ರೀರಾಮನ ಹೆಂಡತಿ ಮಾತಾಡ್ತಿಯಲ್ಲವ ಅಮ್ಮ ಅನ್ನಕ್ಕೆ.
ಶ್ರೀರಾಮ್ ಹೆಂಡತಿ ಅಗ್ನಿ ಪ್ರವೇಶ ಮಾಡಿ ಇದು ಅವನು ಎಷ್ಟು ಹುಡುಕಾಡ್ದಲ್ಲಿ ಹೋದ್ರು ಅವ್ರ ಹೆಂಡತಿ ಕಳ್ದೋದಾಗ. ಇಲ್ಲಡಿ ಅಲೋ ಹಲೋ, ನೀನು ಎಲ್ಲಿ ಇಲ್ಲಿ ನಮ್ಗೆ ಗೊತ್ತಾ, ಅಲ್ಲಿ ಬಂದ್ರೆ ಅಲ್ಲೆಲ್ಲೂ ಬೇಡ, ನಮ್ಮನೇಲಿ ಬಂದ್ರೆ ಅವ್ರು ಯಾರು ಇರಲ್ಲ, ಮಕ್ಕಳೆಲ್ಲ ಸ್ಕೂಲ್ ಹೋಗಿರ್ತಾರೆ. ಅಲೋ ಹಲೋ, ನೀನು 11 ಗಂಟೆಗೆಲ್ಲ ಬಂದ್ರೆ ಸಾಯಂಕಾಲ 4 ಗಂಟೆ ತನಕ ಇರ್ಬೋದು. ನಾನ್ ಬಟ್ಟೆ ಎಲ್ಲ ಬಿಚ್ಚಾಕ್ತೀನಿ, ನೀನು ಎಲ್ಲ ಬಟ್ಟೆ ಬಿಚ್ಚಾಕಿ ನೀನ್ ಚೆನ್ನಾಗ್ ಮಾಡ್ಬೇಕು. ನಾನು ಅವಾಗ ಅಂತೀನಿ, ಏನಂತಿ, ಹಂಗೆ ಸುಖ ಕೊಡ್ತೀನಿ ಚೆನ್ನಾಗಿ ಅಂದ್ರೆ. ಯಾವ್ದೋ ಜನಗಳಲ್ಲಿ ನಾಯಿಯಾಗಿ ಹುಟ್ಬೇಕಾಯ್ತು ಇವ್ರೆ ಸ್ವಲ್ಪ ಅವ್ರೆ, ಹೆಂಗೆ ಬಡ್ಕಂತ ಇದ್ದೀವಿ ಗೊತ್ತಾ? ಈ ಕಡೆಗೆ ಅಲ್ಲಿ ಎದುರುಗಡೆ ಹೋಗ್ತಿದ್ ನಾಯಿ ಇಟ್ಟೆ ತಿರುಗಿಂತು ನಿಮ್ ಬಡ್ಕೊಳ್ಳ ನೋಡಿ. ಯಾರು ನಾಯಿ ಗೊತ್ತಾ ಮಗಾದ ನಾಯಿ? ಅದ್ಯಾವ್ದೋ ನಾಯಿಗಳು ಇಟ್ಟೆ ತಿರುಗಿಂತು ಸರ್. ನೀ ಅಲ್ಲಿ ಇವ್ರೆ ಯಾರೋ ರಾಣಮ್ಮರೆ ರಾಣಿ ಇದು ಅಲ್ಲೊಂದು ನಮ್ಮ ಮನೆ ಬಾಗ್ಲ ನಾಯ್ಕುನಿ ನೀವ್ ಹಂಗಂದ ಬಡ್ಕೊಂಡ್ ನೋಡ್ಬಿಟ್ಟು ಇಟ್ಕೆ ತಿರುಗಿ ಅಂತು ಶಿಲ್ಪ ಅವ್ರೆ. ತಡಿ ಅವ್ರು ನಮ್ಮ ಮನೆಯವ್ರು ಆಚೆಗೆ ಹೋಗ್ತಿದ್ದಾರೆ. ಬರ್ತೀರಾ? ಹೋಗ್ಬಿಟ್ ಬಾ, ಹೋಗ್ರಿ. ಹೋಗ್ಬಿಟ್ ಬಾ, ಹೋಗ್ರಿ. ಹೇಳಿ ಅವ್ರು ಆಚೆ ಹೋದ್ರು. ಕೆಟ್ಟ ಇನ್ನೆಂತ ಇವ್ರು ಅಂತ ಹೇಳ್ತೀರ ಲೆಕ್ಕ ಹಾಕಿ ನೀವು. ನರಸಿಂಹಣ್ಣ ಅದಲ್ಲ ಚಿನ್ನು, ಹೇಳ್ ಚಿನ್ನು, ಇನ್ನೇನು ಅವ್ರು ಹೋದ್ರ ನರಸಿಂಹಣ್ಣ ಅಂತ ಈಗೇನ್ ಅನ್ಬೇಕು? ಚಿನ್ನು ಹೇಳ್ ಚಿನ್ನು. ಗಂಟೆ ಇಲ್ಲೇ ಇದ್ರು ಅವರು. ಈಗ ಹೋದ್ರು, ಎಲ್ಲ ಆಚೆ ಕಡೆ ಓಡಾಡ್ಕೊಂಡ್ ಬರ್ತೀನಿ ಅಂತ ಹೋದ್ರು. ನೋಡಿ ನಾವು ಇವತ್ತು ನಾಳೆ 2 ದಿನ ಅವರು ಕಷ್ಟ ಸುಖ ನೋಡ್ರ ಅವರು ಅವ್ರನ್ನ ಕೈ ಕಾಪಾಡಿ ನಿಮ್ಗೆ ಮುಕ್ತಿ ಸೇರುತ್ತೆ ಶಿಲ್ಪ ಅವ್ರೆ. ಇನ್ನ ಇಷ್ಟದಿಂದ ಆಡಿದ ಆಟ ಬಿಟ್ಬಿಟ್ಟು. ಹೌದಾ? ನನ್ಗೆ ನೀನ್ ಹೆಂಗನ ಮಾಡಿ ಒಂದ್ ದಿವಸ ಸುಖ ಕೊಡ್ಬೇಕಲ್ಲ. ನೀನ್ ಹೆಂಗನ ಮಾಡಿ ಒಂದ್ ದಿವಸ ಸುಖ ಕೊಡ್ಬೇಕಲ್ಲ ನನ್ಗೆ. ಸುಖ ಕೊಡ್ಬೇಕು ಅಂತಂದ್ರೆ ಇದು ನಿಮ್ ಯಜಮಾನ್ರು ಎಷ್ಟು ನಿಮ್ ಯಜಮಾನ್ರು ಫಸ್ಟ್ನೇ ಮದುವೆನ 2ನೇ ಮದುವೆನಾ? ನಿಮ್ಮ ಯಜಮಾನ್ರು ಫಸ್ಟ್ನೇ ಮದುವೆನ 2ನೇ ಮದುವೆನಾ? ಅದ್ ಎಷ್ಟನ ಆಗ್ಲಿ, ಅದೆಲ್ಲ ರೂಮಿಗೆ ಬರ್ತೀರ, ರೂಮಲ್ಲಿ ಕೂತ್ಕೊಂಡು ನಿನ್ ಬಟ್ಟೆ ಬಿಚ್ಚಾಕಿ ನೀವಿ ಪಾವಿ ನೀನ್ ನಾಯಿ ಕೆಟ್ಟೋಗ್ನಲ್ಲ ಚಿನಾಲಿ ಅನ್ನ ತಿನ್ನಪ್ಪ. ಹಲೋ ಯಾಕೆ ನೀನ್ ಹೊಡೆ ಬಿಟ್ಬಿಟ್ನಲ್ಲ ನೀನ್. ಹಲೋ, ನಾವ್ ಶಿಲ್ಪ ಅವ್ರ ಯಜಮಾನ್ರು. ಆಯ್ತು ನೋಡೋಣ ತಿಂಡಿ ರೇ, ನಾವ್ ಶಿಲ್ಪ ಲಲಿತಾರು ಬಂದಿದ್ದೀರಲ್ಲ ನಮ್ಮ ಮನೆಗೆ. ಶಿಲ್ಪ ಯಜಮಾನ್ರು ರೇವಣ್ಣಲ್ವಾ? ಭದ್ರಾವತಿ ಶಿಲ್ಪ ಯಜಮಾನ್ರು. ರೇ, ನಾವು ಶಿಲ್ಪರ್ ಯಜಮಾನ್ರು ಅಂದ್ರೆ ಲಲಿತಾರು ಓಡ್ ಬಂದಿದಾರಲ್ಲ ನಮ್ಮ ಮನೇಲಿ ಇದಾರೆ. ನಾವ್ ಆ ಶಿಲ್ಪರ್ ಯಜಮಾನ್ರು. ನಿಮ್ಮ ಮನೇಲಿ ಇದಾರ? ಅಲ್ಲ ನೀನು ನಿಮ್ ಹೆಂಗಸರು ಸ್ವಂತ ಹೆಂಗಸರು ಯಾರವ್ರು? ರೇ ಅದೆಲ್ಲ ಬಿಡ್ರಿ, ಅದೆಲ್ಲ ಬಿಡ್ರಿ ಅಂತ ಅವ್ರು ಬಾಗ್ಲು ತಕೊಂಡಿದೀನಿ ಬರ್ರಿ ಹಂಗೆ ಹಿಂಗೆ ಅಂತ ರಾತ್ರಿ ಎಲ್ಲ ನಮ್ಮನ್ನ ಎಷ್ಟು ಸೊಳ್ಳೆ ಕಡೆ ಹೆಂಗ್ ಮಾಡಿರ್ ಗೊತ್ತಾ? ರೇ ಲಲಿತಾರು ನಿಮ್ಮನ್ ಬಿಡಲ್ವಂತೆ, ನಿಮ್ಮನ್ ಮದ್ವೆ ಆಗೇ ಆಗ್ತಾರಂತೆ. ಅದೇ ಲಲಿತಾರ್ ಗುಂಜಿಕ್ಕ ಅಲ್ಲ, ಅವ್ರ ನಿಮ್ ಹೆಂಗಸರು ಕೈ ಕೊಡು. ಕೊಡ್ತೀನಿ, ಲಲಿತನ್ ಕೈ ಕೊಡ್ತೀನಿ, ಲಲಿತಾ ಅವ್ರ ಕೈ ಕೊಡ್ತೀನಿ. ಲಲಿತಾರಲ್ಲ ನಿಮ್ ಹೆಂಗಸರು ಕೈ ಕೊಡು. ಹಲೋ ಹಲೋ ಹಲೋ, ಹೇಳು ಚಿನ್ನು. ಹೇಳು ಚಿನ್ನು. ನಿಮ್ಮ ಅವನ್ ಚಿನ್ನು ಕಳ್ಳಿ ಚಿನ್ನು ಒಡವೆ ಚಿನ್ನು, ನೀವ್ ಅಣ್ತಂಬ್ರಿ ಮೋಸ ಮಾಡಿ ಚಿನ್ನು, ನಿಮ್ಮ ಅವ್ ಜಂಗ್ಸ ಚಿನ್ನು ಯಾಕ ನಿಮ್ಮ ಅವತ್ತು ಎಲ್ಲಿದ್ದೆ ಹೇಳ ಅಡ್ರೆಸ್ ಕರೆಕ್ಟ್ ಆಗಿ. ನನ್ಗೆ ಏನ್ ಗೊತ್ತಾ, ಒಂದೇ ಒಂದ್ ಆಸೆ. ನೀವು ನೋಡಕ್ ಅಷ್ಟ್ ದಪ್ಪ ಇದ್ದೀರಲ್ಲ, ಎಷ್ಟ್ ದಪ್ಪ ಇದೆ ಅಂತ ನೋಡ್ಬೇಕು. ನಿಮ್ಮ ಅಮ್ಮನ್ ಮಿಂಟ್ಬಿಟ್ಟು ಮಟ್ಟ ಮಂಗಳಾರ ಅಂತ ಒಳ್ಳೆ ಮಾತಾಡ್ತೀಯಲ್ಲ ಚಿನ್ನ. ಅಲ್ಲಿ ನೀನ್ ಎಷ್ಟು ಊರ ಮಾಡಿದ್ರು ಅಂದರು ಒಡವೆ ವಸ್ತ ಒಳ್ಕೊಂಡು ಬಂದು ಮಣ್ದಿರಿ ಸಿಕ್ಕಿ ಸುಟ್ಟಾಕ್ಬಿಡ್ತಾರೆ. ಅದು ನನಗ್ ಕೊಡಲ್ವಾ? ಲೇ ಯಾವ್ದನ ರೈಲ್ಗೆ ಬಸ್ಗೆ ಸಿಕ್ಕಿ ಹೊರಗೋಗಲ್ಲ ಚಿನ್ನಾಲ್ ಮುಂಡೆ. ಐ ಲವ್ ಯು. ಲೇ ಯಾವ್ದನ ರೈಲ್ಗೆ ಬಸ್ಗೆ ಸಿಕ್ಕಿ ಹೊರಗೋಗಲ್ಲ ಚಿನ್ನಾಲ್ ಮುಂಡೆ. ನಾನ್ರೇ ಕಲಾವಿದ್ರು ಚಂದ್ರಶೇಖರ್. ಊಟ ಆಯ್ತು, ನಿದ್ದೆ ಬರ್ತಾ ಇಲ್ಲ, ಏನ್ ಮಾಡೋದು? ನಿಮ್ಮನೆ ಹತ್ರ ಬರ್ಲಾ ಓಡಾಡ್ಕೊಂಡ್ ಹಂಗೆ ಕಾರ್ ತಗೊಂಡು?
ಅಲ್ಲ ರೀ ಬೆಂಗ್ಳೂರ್ಗೆ ಹೋಗೋಣ ಬರ್ತೀರಾ? ಅಲ್ಲಿ ಯಾವ್ದಾರ ನೋಡೋಣ, ಬೆಂಗ್ಳೂರಲ್ಲಿ ಇಬ್ರು ಎಂಜಾಯ್ ಮಾಡೋಣ. ಇಲ್ಲ ಸರ್, ನಮ್ದು ಇಲ್ಲಿ ನಮ್ಮ ಮನೆಗೆ ಮಕ್ಳು ಮರಿ ಇದಾವೆ, ನಮ್ ಮಗಾರಿದಾರೆ. ಹಂಗೆಲ್ಲ ಇಲ್ಲ, ನಾವ್ ಬರಲ್ಲ. ನೋಡಿ ಯಾರನ್ನ ನಿಮ್ಮ ಹತ್ರ ಆತ್ಮೀಯರನ್ನ ಯಾರನ್ನ ಕರ್ಕೊಂಡು ಹೋಗಿ. ನಂದೇನ್ ಗೊತ್ತಾ ನರಸಿಂಹರಾಜು, ಆತ್ಮೀಯರನ್ನ ಕರ್ಕೊಂಡು ಹೋಗಿ ಇದ್ರಾಗೆಲ್ಲ ಹಿಂಗೆಲ್ಲ ಮಾಡಕ್ಕಾಗಲ್ಲ. ಈ ಕೆಲ್ಸ ಮಾಡ್ಬೇಕು ಅಂದ್ರೆ ನೀವು ನಾವಾದ್ರೆ ಈಗ ನೀವು ಅದ್ರಾಗ ಅನುಭವಸ್ಥರು ಅಲ್ವಾ? ಅವರು ನರಗ್ನಳ್ಳಿ ಕೃಷ್ಣಪ್ಪರು ಹೇಳಿದ್ರು, ಅಯ್ಯೋ ಅಣ್ಣ ಅವನು ತುಂಬಾ ತುಂಟ, ಅವನು ಒಳ್ಳೊಳ್ಳೆ ಇದು ಮಾಡಿದಾನೆ, ಯಾರೋ ಲಕ್ಷ್ಮಮ್ಮ ಅಂತೆ ಲಲಿತಮ್ಮ ಅಂತೆ ಸಖತ್ತಾಗಿ ಎಲ್ಲ ಯೂಸ್ ಮಾಡಿದಾನೆ, ಅವನು ರಸಿಕನೇ ಅಂತ ಅಂದ್ರು, ಹೇಳಿದ್ರು. ಹಂಗ ಈಗ ನೀವು ಅನುಭವ ಇರೋದ್ರಿಂದ, ನಾವು ಅನುಭವ ಇರೋದ್ರಿಂದ ಹೋದ್ರೆ ಹೆಂಗೆ ವೆರೈಟಿ ಮಜಾ ಮಾಡ್ಬೋದು. ನೀವ್ ಹೇಳ್ಕೊಡ್ತೀರಾ ಈ ತರ ಎಲ್ಲ ಹಿಂಗೆ ಮಾಡ್ಬೋದು ಅಂತ ಅಲ್ವಾ? ಇಲ್ಲೆಲ್ಲ ಹುಡುಗರು ಅದು ಮನಿಕೊಂಡಿದಾವೆ. ಬೆಳಿಗ್ಗೆ ಮಾಡ್ತೀವಿ ಬಿಡಿ, ಬೆಳಿಗ್ಗೆ ಮಾಡ್ತೀವಿ. ನರಸಿಂಹರಾಜು, ನರಸಿಂಹಸ್ವಾಮಿ ಮೇಲೆ ಆಣಿ ನೀವು ಕಟ್ ಮಾಡಿದ್ರೆ ಅಲ್ಲ? ಯಾಕೆಂದ್ರೆ ಈಗ ಯಾವ ನಿಮ್ಮೂರಾಗ ಒಂದ್ ಏನಾರ ನೋಡ್ತೀರಾ ಯಾವ್ದನ? ಇಲ್ಲೆಲ್ಲ ಹಿಂಗ್ ಮಾತಾಡ್ಬೇಕು ಹೋದ್ರ ಅಲ್ಲೇ ಅವ್ರ ಮನೆಯವ್ರೇನ ಅವ್ರ ಹತ್ರ ಹತ್ಕೋತಾರೆ, ಎಲ್ಲ ಅಲ್ಲೇ ಫೋಟೋಗಳು ತಕ್ಕಂತಾರೆ, ಮೊಬೈಲ್ ವಿಡಿಯೋ ಮಾಡ್ಕೊಂತಾರೆ ಅಂತವ್ರಾಗ ಹೋಗಿ ಈಗ ನಾವು ಮನೆಗ್ ಮಕ್ಳು ಮರಿ ಮಾಡಿಕೊಂಡು ಹಂಗೆಲ್ಲ ಹೋದ್ರೆ ನಾಳೆ ನಮ್ಮ ಮುಂದೇನೋ ಅಂತಾರಿಗೆ ಎಲ್ಲ ಕಲ್ತಾಂಡೇಶಲ್ ಅವ್ರು. ಅಲ್ಲ ನೀ ಯಾವ್ದನ ಪ್ಲೀಸ್ ನಮ್ಗೊಂದ್ ಯಾವ್ದನ ಒಂದ್ ಇವತ್ತಿಗೆ ಒಂದ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಬಿಡ್ರಿ, ಯಾವ್ದನ ಒಂದೇ ಒಂದು. ಸರ್ ಅಲ್ಲಲ್ಲ, ನೀವು ಇದೇನು ನಾವು ನೋಡಿ ನಮ್ಗೆ ಮಾತ್ರೆ ನುಂಗಿದೀನಿ, 2 ಮಾತ್ರೆ ನುಂಗಿದೀನಿ, ನಮ್ಗೆ ಎಷ್ಟೋ ಇವತ್ತು ತಲೆ ಹೊಡ್ತಾ. ನಾನು ಖಂಡಿತ ಬೇರೆ ಮಾತಾಡ್ತೀನಿ. ನಮ್ಗೆ ಆ ಟೈಪ್ ಅಲ್ಲ, ನಾವು ಏನು ಇದು ದಳ್ಳಾಳಿ ಇದನ್ನ ತಿಳ್ಕೊಂಡಿದ್ರಿ ನಮ್ಮನ್ನ. ಅಲ್ಲ ನೀವು ನೋಡಿ, ಇದು ಯಾವ್ದನ್ನ ಒಳ್ಳೆ ರೀತಿಲಿ ಮಾತಾಡಿ, ಆದ್ರೆ ನಮ್ಗೆ ಬಾರಿ ನಾವು ಏನೇನೋ ಕೆಟ್ಟ ಮಾತು ಬರ್ತವೆ. ನರಸಿಂಹರಾಜು ಅವರೇ, ಈಗ ನಾವು ಕೃಷ್ಣಪ್ಪರ್ ಏನಂದ್ರು ಅಂದ್ರೆ, ಅವ್ರು ಯಾರು ಲಲಿತಮ್ಮ ಲಕ್ಷ್ಮಮ್ಮ ಅವ್ರನ್ನೆಲ್ಲ ನೀವ್ ಯೂಸ್ ಮಾಡಿ ಬೇಕಾದ್ರೆ ಅವ್ರದ್ದು ಯಾರ್ದನ ಒಬ್ರು ನಂಬರ್ ಕೊಟ್ರೆ ನಾವೇ ಅಲ್ಲಿಗೆ ಹೋಗ್ಬಿಡ್ತೇನೆ ಡೈರೆಕ್ಟ್. ಲಲಿತಮ್ಮನ ನಂಬರ್ ಕೊಡ್ತೀರಾ? ನಮ್ಗೆ ಯಾವ್ರು ಯಾವ್ದು ಏನು ನಾವು ಗೊತ್ತಿಲ್ಲ. ನಿಮ್ಗೆ ಅದನ್ನ ನಿಮ್ಮ ಚಾಲೆಂಜ್ ಬಿಟ್ಟಿತ್ತು, ನಿಮ್ಗೆ ಅವಶ್ಯಕತೆ ಇದ್ರೆ ನೀವು ಅದನ್ನ ಇದು ಮಾಡಿ ಇನ್ನೊಬ್ರಿಗೆ ಹೇಳಿ ಅವರಿಂದನ ಎಲಪ್ ತಗೊಂಡು ಮಾಡೋದು, ಅದು ತರವಲ್ಲ ಅದು. ಅಲ್ಲ ಈಗ ಲಕ್ಷ್ಮಮ್ಮಂದು ಯಾರ್ದಾನ ಅವ್ರದನ ನಂಬರ್ ಕೊಡ್ತೀರಾ? ಹೋಗ್ತೀನಿ. ಇಲ್ಲ ನಮಗ್ ಗೊತ್ತಿಲ್ಲ ಸರ್, ನಮ್ಗೆ ಯಾವ್ದು ಗೊತ್ತಿಲ್ಲ ನಮ್ಗೆ. ಕೃಷ್ಣಪ್ಪರ್ ಹೇಳಿದ್ರಲ್ರಿ ನಿಮ್ಗೆಲ್ಲ ಗೊತ್ತಂತೆ. ಕೃಷ್ಣಪ್ಪರ್ ನಂಬರ್ ಕೊಡ್ತೀನಿ, ನಾಳೆ ಫೋನ್ ಮಾಡಿ. ಕೃಷ್ಣಪ್ಪರ್ ನಂಬರ್ ನನ್ನ ಹತ್ರನೇ ಇದೆ, ಬೇಕಾದ್ರೆ ಅವರೇ ಮಾತಾಡ್ತಾರ ನೋಡ್ರಿ. ಇಲ್ಲ ಲೈನ್ಗೆ ಹಾಕ್ತೀನಿ ತಡೀರಿ, ಒಂದ್ ನಿಮಿಷ ಹಂಗೆ ಇರ್ರಿ. ಕೃಷ್ಣಪ್ಪರೇ ಬೇಡ, ನಮ್ಗೆ ತಲೆ ಮಾಡ್ತಾವ್ ಮಾಡ್ಬೇಡಿ. ಇವಾಗ ಇವ್ರೇ ಕೃಷ್ಣಪ್ಪರೇ ಸ್ವಾಮಿ, ಕೃಷ್ಣಪ್ಪ ಮಾತಾಡೋದು. ಎಲ್ಲಿದ್ದೀರಾ? ಏನ್ ನೋಡೋದು ಚಂದ್ರಶೇಖರ್ಗೆ ಬೇರೆ ಫೋನ್ ಮಾಡ್ತಾರೆ, ಮಾತಾಡ್ಬೇಕಂತ ಏನು ಹೇಳಿ ಸರ್, ನೀವು ನನಗೆ ಮಾಡ್ಬೇಡಿ, ನನ್ಗೆ ನಾನು ಬೆಳಿಗ್ಗೆ ಮಾಡ್ತೀನಿ ಬಿಡೋಣ. ಕೃಷ್ಣಪ್ಪಣ ಮಾತ್ ಹೇಳ್ರಿ ಏನನ್ನ. ನರಸಿಂಹರಾಜು ಹಲೋ, ಚಂದ್ರಶೇಖರ್ ಅದೇ ಫೋನ್ ಮಾಡಿರೋದು, ಮಾತಾಡಪ್ಪ ಯಾರು ಒಂಚೂರು ವ್ಯವಸ್ಥೆ ಮಾಡ್ಕೊಡು. ಸ್ವಾಮಿ ಬೆಳಿಗ್ಗೆ ಮಾಡ್ತೀನಿ, ನನಗೆ ಈಗ ನನಗೆ ತಲೆ ಬಿಸಿ ಆದಂಗ ಐತೆ, ನಾನು ಬೆಳಿಗ್ಗೆ ಮಾಡ್ತೀನಿ. ಬೆಳಿಗ್ಗೆ ಆಗಲ್ಲ, ಅವರೆಲ್ಲ ಬೇರೆಯವ್ರಿಗೆ ಹೊರಟ್ರೆ ಬೆಳಿಗ್ಗೆ. ತೈಲಿ ಮಾಡ್ತೀನಿ ನಾನು. ನಿಮ್ಗೇನು ಕುಡ್ಗಿಡ್ದಿದ್ದೀರ ನೀವು? ಯಾರು ಕುಡಿದಾರ